ತಂತ್ರದಂತೆ ನನ್ನ ಮಹಾದಾಸೆಯಂತೆಯೂ ಅಪೂರ್ವಳೇ ನನ್ನ ಮಡದಿಯಾಗಿ ಬಂದಾಯಿತು. ಅಪೂರ್ವ, ಪ್ರಶಾಂತದ ಪ್ರೇಮದ ಬಲೆಯಲ್ಲಿ ಎದ್ದು ಎಲ್ಲಿ ನನ್ನ ಕೈ ತಪ್ಪಿ ಹೋಗಬಹುದೇನೋ ಎಂದು ಪರಿತಪಿಸುತ್ತಿದ್ದ ನನ್ನ ಆಸೆಯೂ ಫಲಿಸಿತು. ಇನ್ನು ನನ್ನ ಮಾವ ಜಯವರ್ಧನನ ದೃಷ್ಟಿಯಲ್ಲಿ ಆಗಿ ಕಾಣಿಸುತ್ತಿರುವ ಈ ಅಶೋಕನ ವಿಲನ್ ಕ್ಯಾರೆಕ್ಟರ್ ಏನೆಂಬುದನ್ನು ಆ ಜಯವರ್ಧನನ ಏಕಮಾತ್ರ ತಂಗಿ ಅಪೂರ್ವಗೆ ತಿಳಿಸುವ ಕಾಲವೂ ಕೂಡಿ ಬಂದಾಯಿತು. ಅಣ್ಣನ ಮನೆಯಲ್ಲಿ ಕಾಲೇಜ್ ಹೆಸರಲ್ಲಿ ಎಂದು ಓಡಾಡುತ್ತಿರುವ ತಿಳಿಗೇಡಿ ಈ ಫ್ಯಾಕ್ಟರಿಯ ವಿಚಾರದಲ್ಲಿ ಹೋಗಲಿರು ಕಿರುಕುಳ ಕೊಡುತ್ತಿದ್ದರೂ ಅರ್ಥವಾಗುತ್ತಿರುವುದು ಈ ಅಶೋಕನ ವಿಲನ್ ಕ್ಯಾರೆಕ್ಟರ್ ಏನೆಂಬುದನ್ನು. ಇನ್ನು ಕಿರುಕುಳ ಕೊಡುತ್ತಿದ್ದರೂ ಅರ್ಥವಾಗುವುದು ಅಂದಾಗ ಆ ಮುಚ್ಚಿನ ಗಿಳಿಯನ್ನು ಬೇರೆ ರೀತಿಯಲ್ಲಿ ವಿಚಾರಿಸಿಕೊಳ್ಳುತ್ತೇನೆ. ಯಾಕ್ರಿ ಮದುವೆ ಆದಂಗಿಂದ ನಾನು ನೋಡ್ತಾ ಇದ್ದೇನೆ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ನೋಡಿ, ನಿಮ್ಮ ಮನಸ್ಸಿಗೆ ಬಂದಾಗೆ ಮಾಡ್ಕೊಳ್ಳಿ, ನಾನು ಸ್ನಾನ ಮಾಡಲು ಹೋಗ್ತೀನಿ. ಯಾಕೆ ಅಷ್ಟ ಅರ್ಜೆಂಟಾ? ನಿನ್ನ ಹಳೆಯಲ್ಲವ್ರು ಬರ್ತೀನಿ ಅಂತ ಫೋನ್ ಮಾಡಿದ್ದ? ಸರಿ, ಹಾಗಾದರೆ ಸ್ನಾನ ಮಾಡಿ ಅವನನ್ನು ಮೀಟ್ ಮಾಡ್ಲಿಕ್ಕೆ ಥಿಯೇಟ್ರಿಗೆ ಹೋಗ್ತಿದ್ಯೋ ಇಲ್ಲ ಯಾವ್ದಾದ್ರು ಕ್ಲಬ್ ಅಲ್ಲಿ ಮೀಟ್ ಮಾಡ್ತಾ ಇದೀಯಾ? ರೀ, ಏನ್ರಿ ಯಾಕೆ ಈ ರೀತಿ ಮಾತಿನಿಂದ ಮಾತಾಡಿ ನನಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ ನೀವು? ನಾನು ಹೇಗೆ ಹಿಂಸೆ ಕೊಡಲಿ ನನಗೆ? ದಿಸ್ ಈಸ್ ರಿಯಲಿ ಫ್ಯಾಕ್ಟ್. ಇದ್ದ ಸತ್ಯವನ್ನು ಹೇಳಿದ್ರೆ ಅದು ನಿನಗೆ ಹಿಂಸೆ ಅನಿಸ್ತಿದೆಯಾ? ಯಾಕ್ರಿ, ಏನಾಗಿದೆ ನಿಮಗೆ? ನನಗೆ ಮೋಸ ಮಾಡಲಂತಾನೆ ನನ್ನ ಅಣ್ಣನ ಎದುರಿಗೆ ಒಳ್ಳೆಯನಾಗಿ ನಟನೆ ನನಗೆ ಈ ರೀತಿ ಮೋಸ ಮಾಡ್ತಾ ಇದ್ದೀರಾ? ಬೇಡ ರೀ, ಬೇಡ. ಇಂಥ ಕೆಟ್ಟ ವಿಚಾರ ಮಾಡಿ ನನ್ನ ಕಣ್ಣ ಮುಂದೆ ಮೋಸರಾಗಬೇಡಿ. ಹೌದು, ನಾನೊಬ್ಬ ಮೋಸಗಾರನಂತೂ ಇಂದು ಅರ್ಥವಾಗ್ತಿದೆ ನಿನಗೆ. ನಿನ್ನ ಮೋಸದ ಮುಂದೆ ನಾನಂತೂ ದೊಡ್ಡ ಮೋಸಗಾರನಂತೂ ಅಲ್ಲ. ನೀವ್ ಇಂಥವ್ರು ಅಂತ ನನಗೆ ಮೊದಲೇ ಗೊತ್ತಾಗಿದ್ರೆ ನಾನೇಕ್ರಿ ನಿಮ್ಮನ್ನ ಮದುವೆ ಆಗ್ತಾ ಇದ್ದೆ. ಕರೆಕ್ಟ್. ನೀನು ಮದುವೆ ಆಗುವುದಿಲ್ಲ ಅಂತಾನೆ ನಾನೇ ನಿಮ್ಮಣ್ಣನಿಗೆ ನಿನ್ನ ಲವ್ ಸ್ಟೋರಿ ಹೇಳಿ ಅರ್ಜೆಂಟಾಗಿ ಮದುವೆನೂ ಸಹ ಮಾಡಿಕೊಂಡಿದ್ದೇನೆ.